ಓಂ ಗುರುಭ್ಯೋ ನಮಃ ಹರಿ ಓಂ. ಮಿಥುನ ರಾಶಿ. ಮಿಥುನ ರಾಶಿಯವರು ಹೇಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಇಷ್ಟು ವರ್ಷಗಳ ಪ್ರಕಾರ ಪಂಚಮ ಶನಿಯ ಕಾಟದಿಂದ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತಾರೆ. ಸೊ ಇಂಥವ್ರಿಗೆ ಈ ರಾಶಿಯವರು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಮನೆಯ ಮಂತ್ರ, ಸಣ್ಣ ಮಂತ್ರದಿಂದ ಸಕ್ಸಸ್ ಸೀಕ್ರೆಟನ್ನು ಇವತ್ತಿನ ವಿಚಾರ ಆಗಿರುತ್ತೆ. ಸೊ ಈ ಮಿಥುನ ರಾಶಿಯವರ ಬಗ್ಗೆ ಹೇಳೋದಾದರೆ ಇವರ ಸ್ವಭಾವವು ಸಾಕಷ್ಟು ಮಿಶ್ರವಾದ ಸ್ವಭಾವ ಆಗಿರುತ್ತೆ. ಅಂದರೆ ಸಾಕಷ್ಟು ಮಾತುಗಾರರು ಮತ್ತು ಛಲಗಾರರು. ಮಾತುಗಾರರು ಅಂತೇಳಿ ಇವರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಅತಿ ಹೆಚ್ಚಾಗಿ ಆಕರ್ಷಣೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಯಾವುದೇ ವಸ್ತುನ ಇವ್ರಿಗೆ ಸಡನ್ನಾಗಿ ಇವ್ರ ಕೈಲಿ ಇಟ್ಬಿಟ್ಟು ಇದನ್ನು ಏನಾರು ಮಾಡಿ ಸೇಲ್ ಮಾಡ್ಕೊಂಬ ಅಂತ ಹೇಳಿದ್ರೆ ಇವರ ವಾಕ್ಚಾತುರ್ಯದಿಂದ ಇವರ ಮಾತಿನಿಂದನೇ ಇವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಅತಿ ವೇಗವಾಗಿ ಹೋಗ್ಬಿಟ್ಟು ಇವ್ರನ್ನ ಮಾರ್ಕೆಟಿಂಗ್ ಮಾಡಿ ಅದನ್ನು ಸೇಲ್ ಮಾಡಿ ಬಂದ್ಬಿಡ್ತಾರೆ. ಸೊ ಈ ಥರ ಮಿಥುನ ರಾಶಿಯವ್ರದ್ದು ವ್ಯಕ್ತಿತ್ವ ಆಗಿರುತ್ತೆ. ಮತ್ತು ಈ ಮಿಥುನ ರಾಶಿಯವರು ಜಾಸ್ತಿ ಹೇಳ್ಬೇಕಂತ ಹೇಳಿದ್ರೆ ಮೀಡಿಯಾ ಫೀಲ್ಡ್ ವಾಕ್ಚಾತುರ್ಯ ಇವರಿಗೆ ನೇಚರಲ್ಲೇ ಬಂದಿರೋದ್ರಿಂದ ಮೀಡಿಯಾ ಫೀಲ್ಡಲ್ಲಿ ಇವರು ಸಾಕಷ್ಟು ಏಳಿಗೆಯನ್ನು ಆಗ್ತಿರ್ತಾರೆ. ಮತ್ತು ಮೊದಲಿಗೆ ಹೇಳಿದಂಗೆ ತುಂಬ ಛಲಗಾರ. ಯಾವುದೇ ಕೆಲಸ ಕೊಟ್ಟರೂ ಕೂಡ ಯಾವುದೇ ತೊಂದರೆಗಳಿಲ್ಲದೆ ಧೈರ್ಯದಿಂದ ಮುನ್ನುಗ್ಗಿ ಅದನ್ನು ಕೆಲಸ ಮಾಡುವಂಥ ಸಾಮರ್ಥ್ಯ ಇವರು ಮಿಥುನ ರಾಶಿಯವರಿಗೆ ಇರುತ್ತೆ. ಏನಕ್ಕಂದ್ರೆ ಇಷ್ಟು ಅವ್ರಿಗೆ ಧೈರ್ಯ ಬುದ್ಧಿ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಮಿಥುನ ರಾಶಿಯವರ ರಾಷ್ಟ್ರಾಧಿಪತಿಯಾಗಿ ಬುಧ ಇರ್ತಾನೆ. ಈ ಬುಧನು ಇವ್ರಿಗೆ ಏನು ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಸಾಕಷ್ಟು ಬೆಂಬಲವನ್ನು ಕೊಡ್ತಿರ್ತಾನೆ. ಯಾವುದೇ ಕೆಲಸ ಇರ್ಬೋದು, ಏನೇ ಇರ್ಬೋದು, ಅದನ್ನು ಧೈರ್ಯದಿಂದ ಮಾಡಿ ಕಾರ್ಯ ಸಾಧನೆ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಮಿಥುನ ರಾಶಿಯವರು ತುಂಬ ಕಲೆಗೆ ಸಂಬಂಧಪಟ್ಟಂತೆ ಜಾಸ್ತಿ ಒತ್ತನ್ನು ಕೊಡ್ತಿರ್ತಾರೆ. ಮತ್ತು ನೃತ್ಯ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಸಂಗೀತಗಾರರು ಇರ್ಬೋದು, ಇಂಥವರು ಈ ಮಿಥುನ ರಾಶಿಯವರು ಜಾಸ್ತಿ ಆಕರ್ಷಿತರಾಗಿರ್ತಾರೆ. ಕೆಲವೊಂದು ರಾಶಿಯವರಿಗೆ ರಾಜಯೋಗ ಇದ್ದರೂ ಕೂಡ ರಾಶಿಯವರಿಗೆ ರಾಜಯೋಗ ಇದ್ದರೂ ಕೂಡ ಆ ರಾಜಯೋಗನ ಅನುಭವಿಸೋಕೆ ಆಗ್ತಾ ಇರಲ್ಲ. ಏನಕ್ಕಂತ ಹೇಳಿದ್ರೆ ಅವರ ಜಾತಕ ಅನುಸಾರವಾಗಿ ನಾನು ಏನನ್ನು ಚೂಸ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಜೀವನದಲ್ಲಿ, ಏನನ್ನು ಚೂಸ್ ಮಾಡಿಲ್ಲ ಅಂದರೆ ನಾನು ಪ್ರಾಬ್ಲಮ್ ಆಗ್ತೀನಿ ಅಂತ ಯಾರೂ ಗೊತ್ತಿರಲ್ಲ ಇದರಲ್ಲಿ. ಸೊ ಅವ್ರೇನು ಮಾಡಬೇಕಂದ್ರೆ ಅವ್ರ ಜಾತಕ ಅನುಸಾರವಾಗಿ ರಾಜಯೋಗ ಇದ್ದರೂ ಕೂಡ ನಾನು ಸಕ್ಸಸ್ಫುಲ್ ಏನಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಆ ಕಾರಣವನ್ನು ತಿಳ್ಕೊಬೇಕಾಗುತ್ತೆ. ಬಟ್ ಕೆಲವೊಬ್ಬರು ರಾಜಯೋಗ ಇದ್ದರೂ ಇದ್ದರೂ ಕೂಡ ತುಂಬ ಚೆನ್ನಾಗಿ ಜೀವನ ಮಾಡ್ತಿರ್ತಾರೆ. ಅಂಥವ್ರು ಏನು ಮಾಡ್ತಿರ್ತಾರೆ, ಅವರ ಜಾತಕಗಳ ಅನುಸಾರವಾಗಿ ನಾನು ಏನು ಮಾಡ್ಬೇಕು, ನನ್ನ ಜೀವನದಲ್ಲಿ ನನ್ನ ಗೋಲ್ ಏನಿದೆ ಅಂತ ತಿಳ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಸೊ ಇಂಥ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ನನ್ನ ಕಷ್ಟ ಜೀವನದಲ್ಲಿ ಆಗ್ತಾ ಇರುವಲ್ಲ, ಎಷ್ಟೇ ವಾಕ್ ಚಾತುರ್ಯ ಇದ್ದರೂ ಕೂಡ ನಾನು ಏಳಿಗೆ ಆಗ್ತಿಲ್ವಲ್ಲ, ಸೊ ಏನೇ ತೊಂದರೆಗಳು ಮಾಡೋದು, ಏನೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಜೀವನದ ಸಕ್ಸಸ್ಫುಲ್ ಆಗ್ತಿಲ್ಲ ಅನ್ನೋರಿಗೆ ಈ ಸಿಂಪಲ್ ಆದ ಮನೆಯ ತಂತ್ರಗಳನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಬೇಕು, ಯಾರಿಗೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ನೀವು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಿರ್ತೀರ. ಸೊ ಅಭಿವೃದ್ಧಿ ಆದರೆ ನಿಮಗೆ ಏನು ಕಾಡುತ್ತೆ ಅಂತ ಹೇಳಿದ್ರೆ ದೃಷ್ಟಿ ದೋಷವನ್ನು ಕಾಣ್ತಾ ಇರುತ್ತೆ. ಯಾರು ನಿಮಗೆ ದೃಷ್ಟಿ ದೋಷವನ್ನು ನಿಮಗೆ ಈಚೆ ಇರೋ ವ್ಯಕ್ತಿಗಳು ಯಾರು ನಿಮಗೆ ದೃಷ್ಟಿ ದೋಷ ಆಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಒಳಗಿನವರೇ, ನಿಮ್ಮ ಅಕ್ಕಪಕ್ಕ ಜನರಿಗೆ ನಿಮಗೆ ದೃಷ್ಟಿ ದೋಷನ ಹಾಕ್ಬಿಟ್ಟು ಹೇಗಾದರೂ ಮಾಡಿ ಇವನು ಉದ್ಧಾರ ಆಗ್ತೇನಲ್ಲ, ಇವನು ಕೆಳಗಡೆ ಬೀಳಬೇಕಲ್ಲ ಅಂದ್ಬಿಟ್ಟು ಸಾಕಷ್ಟು ಒಳಗೆ ಕೆಲವೊಂದು ದೃಷ್ಟಿ ದೋಷಗಳನ್ನ ಹಾಕ್ತಾ ಇರ್ತಾರೆ. ಅಂಥವರು ಈ ತಂತ್ರಗಳನ್ನು ಮಾಡಿ. ಮತ್ತು ಕೋರ್ಟ್ ಕೇಸ್, ನೀವು ಯಾವುದೇ ಪಿತ್ರಾಜಿತ ಆಸ್ತಿ ಇರ್ಬೋದು, ಯಾವುದೇ ನಿಮ್ಮ ಹಳೆಯ ಕಾಲದ ಆಸ್ತಿ ನಿಮಗೆ ದಕ್ತಾ ಇರಲ್ಲ, ಸೊ ಅಂಥವ್ರು ಈ ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಮನೆಯಲ್ಲಿ ಗಂಡ ಹೆಂಡತಿಲಿ ಎಲ್ಲಿ ಜಾಸ್ತಿ ಕಲಹ ಇರುತ್ತೋ, ನಿಮ್ಮ ಮಾತುಗಳು ಗಂಡನಿಗೆ ಆಗ್ತಿರಲ್ಲ, ನಿಮ್ಮ ಕೆಲವೊಂದು ಮಾತುಗಳು ಹೆಂಡತಿ ಪತ್ನಿಯರಿಗೆ ಆಗ್ತಾ ಇರಲ್ವೋ, ಅಂಥವ್ರು ಈ ತೊಂದರೆಗಳನ್ನ ಮಾಡಬೇಕು, ತಂತ್ರಗಳನ್ನ ಮಾಡಬೇಕಾಗುತ್ತೆ. ಯಥೇಚ್ಛವಾಗಿ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ಏಳಿಗೆ ಆಗ್ತಾ ಇರಲ್ಲ. ಎಷ್ಟೋ ಎಕ್ಸಾಮ್ಗಳನ್ನ ಕಟ್ಟಿರ್ತೀರ, ಎಷ್ಟೋ ಶ್ರಮ ಪಡ್ತಿರ್ತೀರ, ಬಟ್ ನಿಮಗೆ ಜ್ಞಾಪಕ ಶಕ್ತಿಯು ಜಾಸ್ತಿ ವೃದ್ಧಿ ಆಗ್ತಾ ಇರಲ್ಲ. ಏನೋ ಮಾಡಿದ್ರು ಕೂಡ ಜೀವನದಲ್ಲಿ ಏಳಿಗೆ ಆಗ್ತಿರಲ್ಲ. ಅಂಥವ್ರು ಏನು ಮಾಡಬೇಕು, ಈ ಸಿಂಪಲ್ ಆದ ಮನೆಯ ತಂತ್ರಗಳನ್ನ ಮಾಡಿದ್ರೆ ನೀವು ಅತಿ ಶೀಘ್ರದಲ್ಲಿ ನೀವು ಕಾರ್ಯ ಸಾಧನೆಯನ್ನು ಮಾಡ್ತೀರಾ ಮತ್ತು ಏಳಿಗೆಯನ್ನು ಆಗ್ತೀರಾ. ಮತ್ತು ಉದ್ಯೋಗದಲ್ಲೂ ಕೂಡ ಅಷ್ಟೇ, ನಿಮಗೆ ಈ ಜಾಗ ಮಾಡ್ತಿರಲ್ಲ ಉದ್ಯೋಗದಲ್ಲಿ ನಿಮಗೆ ಅಷ್ಟು ಏಳಿಗೆಯಲ್ಲಿ ಕಾಣ್ತಾ ಇರ್ತೀರ. ಬೇರೆ ಕಂಪ್ನಿಗೆ ನಾನು ಚೇಂಜ್ ಮಾಡಬೇಕಪ್ಪ, ಈ ಕಂಪ್ನಿ ನಂಗೆ ಚೆನ್ನಾಗಿ ನನಗೆ ಆಗ್ತಾ ಇಲ್ಲ, ಬೇರೆ ಕಂಪ್ನಿಗೆ ಹೋಗ್ಬಿಟ್ಟು ನಾನು ಏಳಿಗೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಬಟ್ ಅಂದ್ಕೊಂಡಿದ್ದ ತಕ್ಕಂತೆ ನಿಮಗೆ ಯಾವುದೂ ನಿಮಗೆ ಆಪರ್ಚುನಿಟೀಸ್ ಇರ್ಬೋದು, ನಿಮಗೆ ಕಾಲಾವಕಾಶ ಸಿಗ್ತಾ ಇರಲ್ಲ.
ಏನೇ ಮಾಡಿದ್ರು ಕೂಡ ನಿಮಗೆ ತೊಂದರೆಗಳು ಸಿಗ್ತಿರ್ತೀರ. ಅಂಥ ಒಂದು ಉದ್ಯೋಗಗಳಿಗೆ ಈ ಒಂದು ಒಂದು ತಂತ್ರಗಳನ್ನ ಮಾಡಿದ್ರೆ, ಈ ಒಂದು ಸಕ್ಸಸ್ ತಂತ್ರಗಳನ್ನ ಮಾಡಿದ್ರೆ ನೀವು ಖಂಡಿತ ಜೀವನದಲ್ಲಿ ಏಳೇ ಆಗ್ತೀರಾ. ಏನಪ್ಪ ಒಂದು ಸಕ್ಸಸ್ ತಂತ್ರ, ಒಂದು ಸಿಂಪಲ್ ತಂತ್ರ ಅಂತ ಹೇಳಿದ್ರೆ, ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನಿಮಗೆ ಬುಧ ಇರೋದ್ರಿಂದ ನೀವು ಒಂದು ಸಿಂಪಲ್ ಆದ ತಂತ್ರ ಅಂದರೆ ನಿಮಗೆ ಪಚ್ಚೆ, ನಿಮ್ಮ ಒಂದು ಹರಳು ಹೇಳಬೇಕಂತ ಹೇಳಿದ್ರೆ ಪಚ್ಚೆ, ಈ ಒಂದು ಪಚ್ಚೆ ಸ್ಟೋನನ್ನು ನೀವು ಕಿರುಬೆರಳಿಗೆ ಸಿಲ್ವರ್ ಬೆಳ್ಳಿಯಿಂದ ಉಂಗುರವನ್ನು ಮಾಡಿ ನಿಮ್ಮ ಒಂದು ಕಿರುಬೆರಳಿಗೆ ಧರಿಸೋದ್ರಿಂದ ನಿಮ್ಮ ಅರ್ಧ ಪ್ರಮಾಣದ ಕಷ್ಟ ಕಾರ್ಪಣ್ಯಗಳು ಏನಿರುತ್ತೋ ನಿಮಗೆ ಒಂದು ತೊಂದರೆಗಳು ನಿಮಗೆ ಕ್ಲಿಯರ್ ಆಗ್ತಾ ಇರುತ್ತೆ. ಅದರಲ್ಲೂ ಮೇನ್ ಒಂದು ನೋಡಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ಒಂದು ನೀವು ಹಾಕುವಂಥ ಕಾಲ ಅಂದರೆ ನಿಮ್ಮ ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಏನಕ್ಕಂತ ಹೇಳಿದ್ರೆ ನಿಮಗೆ ಈ ಒಂದು ಸ್ಟೋನ್ ಹಾಕೋದ್ರೆ ಕೆಲವೊಂದು ತೊಂದರೆಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಏನಕ್ಕಪ್ಪ ಈ ತೊಂದರೆ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಒಂದು ನಿಮ್ಮ ಒಂದು ಲಗ್ನ, ನಿಮ್ಮ ಕುಂಡಲಿಯಲ್ಲಿ ಲಗ್ನದಿಂದ 8 ಮತ್ತು 12ನೇ ಮನೆಯಲ್ಲಿ ಬುಧನಿದ್ರೆ ಆ ಒಂದು ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ, ಈ ಒಂದು ಉಂಗುರವನ್ನು ಧರಿಸಕ್ಕೆ ಹೋಗಬಾರ್ದು. ಏನಕ್ಕಂದರೆ ಇದರಿಂದ ನಿಮಗೆ ಇನ್ನೂ ಸಾಕಷ್ಟು ಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಇದರಿಂದ ನೀವು ಒಂದು ಮನೆಯಲ್ಲೇ ಒಂದು ಮಾಡುವಂಥ ಸಿಂಪಲ್ ತಂತ್ರ ಏನಂತ ಹೇಳಿದ್ರೆ, ಒಂದು ಹಸಿರು ಬಟ್ಟೆಯನ್ನು ತೊಗೋಬೇಕಾಗುತ್ತೆ. ಒಂದು ಚಿಕ್ಕ ಒಂದು ಕರ್ಚೀಪ್ ರೀತಿಯಲ್ಲಿ ಒಂದು ಸಣ್ಣದಾದ ಒಂದು ಬಟ್ಟೆಯನ್ನು ತೊಗೊಂಡು ಆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಏಲಕ್ಕಿ ಮತ್ತು ಬಿಳಿ ಸಾಸಿವೆ ಮತ್ತು ಹಸಿರು ಬಣ್ಣದ ಒಂದು ಈ ವಸ್ತ್ರನ ತೊಗೊಂಡು ಅದನ್ನು ಒಂದು ಚಿಕ್ಕದಾಗಿ ಅದನ್ನು ಗಂಟು ಕಟ್ಟಬೇಕಾಗುತ್ತೆ. ಗಂಟು ಕಟ್ಬಿಟ್ಟು ಪ್ರತಿ ಒಂದು ಸೋಮವಾರ, ನಿಮ್ಮ 5 ಸೋಮವಾರ ಏನು ಮಾಡಬೇಕಂತ ಹೇಳಿದ್ರೆ ಬುಧನ ಮಂತ್ರವನ್ನು ಹೇಳಬೇಕಾಗುತ್ತೆ. ಒಂದು 108 ಬಾರಿ ಬುಧನ ಮಂತ್ರವನ್ನು ನೀವು ಒಂದು ಸ್ಪಷ್ಟವಾಗಿ ಪ್ರತಿ ಸೋಮವಾರ ಒಂದು ಬೆಳಗ್ಗಿನ ಒಂದು ಮುಹೂರ್ತದಲ್ಲಿ ಒಂದು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸಗಳು ಏನೇನಾಗಬೇಕು ಅಂದರೆ ಅದನ್ನೆಲ್ಲ ಒಂದು ಮನಸ್ಸಲ್ಲಿ ಮಾಡಿಕೊಂಡು ಈ ಒಂದು ಗಂಟನ್ನು ಏನು ಮಾಡಬೇಕು, ಅದನ್ನು ನೀವು ಕಟ್ಟಿಬಿಟ್ಟು ಬುಧನ ಮಂತ್ರ ಮಾಡಬೇಕಾಗುತ್ತೆ. ಈ ಬುಧನ ಮಂತ್ರ ಏನಿರುತ್ತೆ ಅಂತ ಹೇಳಿದ್ರೆ, ಓಂ ಹ್ರೀಂ ಪ್ರೀಂ ಬ್ರೋಂ ಓಂ ಬುಧಾಯೇ ನಮಃ. ಈ ಒಂದು ಮಂತ್ರವನ್ನು 108 ಬಾರಿ ಹೇಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಮತ್ತು ಈ ಒಂದು ಗಂಟನ್ನು ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಮನೆಗೆ ನೀವು ಹಿರಿಯರಿರ್ಬೋದು, ನಿಮಗಿಂತ ನಿಮ್ಮ ತಂದೆ ಹಿರಿಯರಿರ್ಬೋದು, ಅದಕ್ಕಿಂತ ಹಿರಿಯಾದ ವಸ್ತು ಏನಂತ ಹೇಳಿದ್ರೆ ನಿಮ್ಮ ಮನೆ ಬಾಗಿಲು ಯಾವುದೇ ಒಂದು ಅಂಟು ಮುಟ್ಟು ಏನೇ ಇರ್ಬೋದು ಅದನ್ನು ತಡೆಯುವಂಥ ಶಕ್ತಿ ನಿಮ್ಮ ಮನೆ ಬಾಗಿಲಿಗಿರುತ್ತೆ. ಆ ಒಂದು ಮನೆ ಬಾಗಿಲಿಗೆ ಈ ಒಂದು ಚಿಕ್ಕದಾದವನ್ನು ಗಂಟನ್ನು ಕಟ್ಟಬೇಕಾಗುತ್ತೆ. ಈ ಥರ ಒಂದು ವಿಚಾರಗಳನ್ನು, ಸಿಂಪಲ್ ಆದ ಒಂದು ತಂತ್ರಗಳನ್ನ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಮಾಣದ ಏನು ತೊಂದರೆಗಳು ಅನುಭವಿಸ್ತಿರ್ತೀರೋ, ಏನು ಏಳಿಗೆ ಆಗ್ತಿರಲ್ವೋ ಅಂಥವ್ರಿಗೆ ತುಂಬ ಒಂದು ಈಸಿಯಾಗಿ ನಿಮ್ಮ ತೊಂದರೆಗಳನ್ನ ಒಂದು ಕ್ಲಿಯರ್ ಆಗುತ್ತಾ ಇರುತ್ತೆ. ಇದು ಒಂದು ಮಿಥುನ ರಾಶಿಯ ಒಂದು ಸಕ್ಸಸ್ ಸೀಕ್ರೆಟ್ ಆಗಿರುತ್ತೆ ಮತ್ತು ವಿಶೇಷವಾದ ಒಂದು ಮನೆಯ ಒಂದು ಸಿಂಪಲ್ ಆದ ತಂತ್ರ ಆಗಿರುತ್ತೆ. ಇದಕ್ಕೆ ಹೊರತಾಗಿ ಇನ್ನು ನಿಮ್ಮ ಜೀವನದಲ್ಲಿ ಏನೇ ಒಂದು ತೊಂದರೆಗಳಿದ್ದರೆ, ಯಾವುದೇ ಒಂದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಉದ್ಯೋಗದ ತೊಂದರೆ ಇರ್ಬೋದು, ಅಥವಾ ಹಣಕಾಸಿನಲ್ಲಿ ತೊಂದರೆ ಇರ್ಬೋದು, ವಿದೇಶಿ ಪ್ರಯಾಣದ ತೊಂದರೆ ಇರ್ಬೋದು, ಇನ್ನೂ ಮುಂತಾದ ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ. ಇದು ಇವತ್ತಿನ ವಿಚಾರವಾಗಿತ್ತು. ಹರಿ ಓಂ.